ಮೇ 10, 2026ರಂದು ಇಡೀ ತಮಿಳುನಾಡಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಸತತ ಬಾರಿ 57 ವರ್ಷಗಳ ನಂತರ ಒಂದು ಹೊಸ ಪಕ್ಷ ಇಲ್ಲಿ ರಾಜಕೀಯಕ್ಕೆ ಇಳಿದು ಗೆದ್ದು ತೋರಿಸಿದಂಥ ಟಿ.ವಿ.ಕೆ ಪಕ್ಷದ ಮುಖ್ಯಸ್ಥ ಯಾರಪ್ಪ ಅಂತಂದರೆ ನಮ್ಮ ವಿಜಯ್ ತಳಪತಿ ಅವರು, ಈಗಿನ CM ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಅಂತಂದರೆ ಇಲ್ಲಿ ಹೇಳಬಹುದು. ಮತ್ತು ಏನಪ್ಪ ಅಂತಂದರೆ ಈಗಿನ ಪರಿಸ್ಥಿತಿ ತಮಿಳ್ನಾಡು ನೋಡಿದರೆ ಯಾವ ಥರ ಜನರು ಈಗ ಎಷ್ಟು ಖುಷಿ ಇದ್ದಾರೋ, ಮೊದಲು ಎಷ್ಟು ಖುಷಿ ಇದ್ರೋ, ಈಗ ಏನು ಪೊಲಿಟಿಕಲ್ ಏನು ಮಾಡ್ತಾ ಇಲ್ಲ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ವಿಡಿಯೋದಲ್ಲಿ ವಿಜಯ್ ಅವರ ಸಾಧನೆ ಹೆಂಗೆ ಮಾಡಿದರು, ಮತ್ತಿನ ಮುಂದೆ ಯಾವ ಥರ ಮಾಡ್ತಾರೆ, ಈಗೇನು ಮಾಡಕ್ಕತ್ತಿದ್ದಾರೆ, ಹಿಂದೆ ಯಾವ ಥರ ಕಷ್ಟಪಟ್ಟಿದ್ದಾರೆ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಕೂಡ ಮಾಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ವಿಜಯ್ ಅವರು ಒಂದು ಕರೂರ್ ಏನು ಸ್ಟ್ಯಾಂಪೇಡ್ನಲ್ಲಿ ಬಿದ್ದರು ಯಾವಾಗಪ್ಪ ಅಂತಂದರೆ ಸೆಪ್ಟೆಂಬರ್ 27ನೇ ತಾರೀಕು 2025ರಂದು ಸಿಕ್ಕಿ ಬೀಳ್ತಾರೆ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಇದು ಏನು ಏಪ್ರಿಲ್ 23ಕ್ಕೆ ಎಲೆಕ್ಷನ್ ಇರುತ್ತೋ ಏನೋ ಸರಿಸುಮಾರು ಒಂದು 7 ತಿಂಗಳಿಗೆ ಎಲೆಕ್ಷನ್ ಇರುತ್ತೆ, ಓಕೆನಾ. ಸೊ ಪ್ರಚಾರ ಮಾಡೋಕ್ಕಂತ ಇಲ್ಲಿ ಕರೂರಿಗೆ ಹೋಗಿರ್ತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇಲ್ಲಿ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಜನ ಆದಮೇಲೆ ಸ್ಟ್ಯಾಂಪೇಡ್ ಆಗೋದೆ. ಸೊ ಸರಿಸುಮಾರು 41 ಜನ ಸಾಯ್ತಾರೆ, ಮತ್ತು 100ರ ಅತಿ ಹೆಚ್ಚು ಮತ್ತು 123, 125 ಜನ ಅಲ್ಲಿ ಏನಾಗಿರ್ತಾರೆ ಇಂಜುರಿ ಕೂಡ ಆಗಿರ್ತಾರೆ. ಸೊ ಅವ್ರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಈಗ ಅವಾಗ ಅಲ್ಲಿ ಎಲ್ಲ ಅರೆಸ್ಟ್ ಕೂಡ ಆಗಿ ಏನೇನೋ ಒಂದು ಕೇಸ್ ಆಗಿ ಏನೇನೋ ಆಗಿತ್ತು. ಸೊ ಮತ್ತೇನಪ್ಪ ಅಂತಂದರೆ ದಟ್ ಈಸ್ ಇನ್ವಾಲ್ಡ್ ಇನ್ ಟಿ.ವಿ.ಕೆ ಮೆಂಬರ್ಸ್ ಆಲ್ಸೋ ದೇ ಆರ್ ಇನ್ವಾಲ್ಡ್, ಓಕೆನಾ. ಮತ್ತು ಅರೆಸ್ಟ್ ಕೂಡ ಆಗಿ ಈಗ ಜನರಲ್ ಸೆಕ್ರೆಟರಿ ಆದಂತಹ ಟಿ.ವಿ.ಕೆ ಜನರಲ್ ಸೆಕ್ರೆಟರಿ ಮೀನ್ಸ್ ಈಗಿನ ಪ್ರೆಸೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆದಂತಹ ಎನ್ ಆನಂದ್ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇತ್ತು. ಸೊ ಅದರ ಏನೇನೋ ಕೇಸ್ ಆಗಿ ಮುಚ್ಚಿದ್ರು, ಓಕೆನಾ. ಸೊ ಆಮೇಲೆ ಒಂದಿಷ್ಟು ಜನ ಅರೆಸ್ಟ್ ಆಗಿ ಅಕ್ಟೋಬರ್ನಲ್ಲಿ ಕೂಡ ಬೇಲ್ ಸಿಕ್ತು, ಓಕೆ, ಹೊರಗೆ ಬಂದರು. ಸೊ ಆ್ಯಸ್ ಇಟ್ ಈಸ್ ಮತ್ತೆ ಪ್ರಚಾರಕ್ಕೆ ಹೋಗಿದ್ರು ಕೂಡ. ಸೊ ಏನು ಈಗ 31 ಜನ ಫ್ಯಾಮ್ಲಿ ಅವರಿಗೆ ಇಲ್ಲಿ ಮೊನ್ನೆ ಏನು ಮಾಡಿದ್ದಾರೆ, ವಿಜಯ್ ತಳಪತಿ ಅವರು CM ಆದಂಥ ವಿಜಯ್ ತಳಪತಿ ಅವರು ಅವರಿಗೆ ಜಾಬ್ ಅಪರ್ಚುನಿಟಿನ ಕೊಟ್ಟಿದ್ದಾರೆ ಕೂಡ, ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಸ್ವಲ್ಪ ಎಮೋಷ್ನಲ್ ಆಯಿತು ಕೂಡ. ಏನೋ ಒಂದು ಈಗ ಇದೇ ಆದರೆ ಜೀವ ಹೊಳ್ಳಿ ಬರಲ್ಲಲ್ವಾ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ ಹೊಸ ಫ್ಯೂಚರ್ನ ತಂದಿದ್ದಾರೆ ಇಲ್ಲಿ ವಿಜಯ್ ತಳಪತಿ ಅವರು. ಈಗ ಬಸ್ನಲ್ಲಿ ಕೂಡ ಇಲ್ಲಿ AC ಹಾಕ್ಸಿದ್ದಾರೆ, ಮತ್ತು ಎಲ್ಲಿ ಹೊರಗೆ ಇಲ್ಲಿ ಸ್ವಚ್ಛತಾ ಯಾವುದೇ ಥರ ಅಂತಹ ಪೋಸ್ಟರ್ಸು ಕಟೌಟ್ ಆಗಿರಬಹುದು, ಮತ್ತು ಬ್ಯಾನರ್ಸ್ ಆಗಿರಬಹುದು, ಎಲ್ಲ ಯಾವುದೇ ಪೊಲಿಟಿಕಲ್ ಬ್ಯಾನರ್ಸು ಕಟೌಟು ಎಲ್ಲ ತೆಗೆಸಿದ್ದಾರೆ. ಯಾವುದು ಹಾಕಂಗಿಲ್ಲ ಕೂಡ ಇಲ್ಲಿ ಗೋರ್ಮೆಂಟು ಇಲ್ಲಿ ವಿಜಯ್ ತಳಪತಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ ಕೂಡ, ಅದನ್ನು ಕೂಡ. ಸೊ ಮತ್ತೇನಪ್ಪ ಅಂತಂದರೆ ನೋ ಡ್ರಗ್ಸ್, ಯಾವುದೇ ಥರ ಡ್ರಗ್ಸ್ನು ಕೂಡ ಯೂಸ್ ಮಾಡಬೇಡಿ ಅಂತ ಒಂದು ರ್ಯಾಲಿನ ಮಾಡ್ತಾರೆ ಕೂಡ, ಅದನ್ನು ಕೂಡ ಇಲ್ಲಿ ಹೊರ ಬಂದಿದೆ. ಮೊನ್ನೆ ಒಂದು 2-3-4 ದಿವಸ ನಂತರ ಹಿಂದೆನೂ ಕೂಡ ನಡೀತು ಅದನ್ನು ಕೂಡ, ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಇಡೀ ಏನು ಪೆರಂಬೂರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂತರ ಇಡೀ ರೇಷನ್ ಕಾರ್ಡ್ ಕೂಡ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಓಕೆನಾ. ರೇಷನ್ಸ್ ಕಾರ್ಡ್ ಕೂಡ ಮತ್ತೆ ಒಂದು ಹೊಸ ಫ್ಯೂಚರ್ನ ತೊಗೊಂಬಂದಿದ್ದಾರೆ. ಏನಪ್ಪ ಅಂತಂದರೆ ಸರಿಸುಮಾರು 755 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಎದಕ್ಕಪ್ಪ ಅಂತಂದರೆ ಈಗ ಹೊಸ ಯಾವ್ದಾರ ಮಗು ಹುಟ್ಟಿದ್ರಪ್ಪ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಓಕೆನಾ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ್ದಾರ ಮಗು ಹುಟ್ಟಿದಾರಪ್ಪ ಅಂತಂದ್ರೆ 1 ಗ್ರಾಮ್ ಬಂಗಾರ ಮೀನ್ಸ್ 1 ಗೋಲ್ಡ್ ರಿಂಗ್, ಓಕೆನಾ. ಸೊ ಅವ್ರಿಗೆ ಕೊಟ್ಟಿದ್ದಾರೆ. ಸರಿಸುಮಾರು ಇದು ಜೂನ್ 22ನೇ ತಾರೀಕು ನಂತರ ಸ್ಟಾರ್ಟ್ ಆಗಿದೆ, ಓಕೆನಾ. 755 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ, ಓಕೆನಾ, ಅದನ್ನು ಕೂಡ. ಮತ್ತು ಈಗ ಯಾವುದೇ ಒಬ್ಬ MLA ಆಗಿರಬಹುದು, ಮಿನಿಸ್ಟರ್ ಆಗಿರಬಹುದು, ಸೊ ತಮಿಳ್ನಾಡದ ಯಾವುದೇ ರಾಜಕಾರಣಿ ಮಕ್ಕಳು ಕೂಡ ಸರ್ಕಾರ ಶಾಲೆ ಕೂಡ ಕಳಿಸ್ಲೇಬೇಕು, ಯಾವುದೇ ಥರ ಬೇರೆ ದೇಶಕ್ಕೆ ಕಳ್ಸಂಗಿಲ್ಲ. ಇದು ಸ್ಟ್ರಿಕ್ಟ್ ರೂಲ್ಸು ಇಲ್ಲಿ ಗೋರ್ಮೆಂಟ್ ವಿಜಯ್ ತಳಪತಿ ಅವರು ಕೂಡ ಹೇಳಿದ್ದಾರೆ ಕೂಡ. ಸೊ ಇಲ್ಲಿ ಇದು ಆದಮೇಲೆ ಏನಪ್ಪ ಅಂತಂದರೆ ಒಂದು ಅಸೆಂಬ್ಲಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ವಿಜಯ್ ತಳಪತಿ ಅವರು, ಇನ್ನು ಸಿನಿಮಾ ಸ್ಟೈಲ್ನಲ್ಲಿ ಕೂಡ ಹೇಳ್ತಾರೆ. ಏನಪ್ಪ ಅಂತಂದರೆ ದೇವ್ರ ಹುಂಡಿ ದುಡ್ಡು ಗೋರ್ಮೆಂಟಿಗೆ ಕೊಡೋಂಗಿಲ್ಲ, ಓಕೆನಾ. ಅದೆಷ್ಟೋ ಕೋಟಿ ಇತ್ತು, 245 ಕೋಟಿ ಎಷ್ಟು ಕೋಟಿ ಬಂದಿತ್ತು ದೇವ್ರ ಹುಂಡಿ ದುಡ್ಡು. ಸೊ ಅದನ್ನು ಬೇಡ ಅಂತಲೂ ಕೂಡ ಹೇಳಿದ್ದಾರೆ ಅಲ್ಲಿನೂ ಕೂಡ. ಸೊ ಇನ್ನು ಸಿನಿಮಾ ಸ್ಟೈಲಲ್ಲೇ ಒಂದು ರಾಕ್ ಒಂದು ಸಿಗ್ನೇಚರ್ ಮುಖಾಂತರ ಅದನ್ನು ಫಿನಿಶ್ ಕೂಡ ಮಾಡಿದ್ರು. ಒಂದು ವಾರದಿಂದ ನಡೆದಿತ್ತು, ಓಕೆನಾ ಅದು. ಸೊ ಯಾವುದೇ ಥರ ಅಂತ ಇಲ್ಲಿ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಚೇಂಜಸ್ಸು ತಮಿಳ್ನಾಡಲ್ಲಿ, ಓಕೆನಾ. ಸಿಕ್ಕಾಪಟ್ಟೆ ಚೇಂಜಸ್ಸು ತಮಿಳ್ನಾಡಲ್ಲಿ. ಸೊ ಅಲ್ಲೇನೋ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮತ್ತು ಒಂದಿಷ್ಟು ಜನಕ್ಕೆ ಇಲ್ಲಿ ಗೌರ್ಮೆಂಟ್ ಏನು ಎಂಪ್ಲಾಯೀಸ್ ಇದ್ದಾರೆ, ಸೊ ಅವರಿಗೆ ಏನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಗ್ಲೌಸ್ ಇರಲ್ಲ, ಮಾಸ್ಕ್ ಇರಲ್ಲ, ಅವರಿಗೆಲ್ಲ
ತಮ್ಮ MLA ಅವರೇ ಹೋಗಿ ಸ್ವತಃ MLA ಅವರೇ ಹೋಗಿ ಗ್ಲೌಸ್ ಕೊಡಿಸಿ ಮಾಸ್ಕ್ ಎಲ್ಲ ಹೇಳ್ಕೇಶನ್ ಬರ್ತಾರೆ. ಸೊ ಅವ್ರ ಕೆಲಸನ ಅವ್ರ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ನನಗೆ ಹೊಸ ಫ್ಯೂಚರ್ ಏನ್ ತಂದ್ರಪ್ಪ ಅಂತಂದ್ರೆ ಇಷ್ಟವಾಗಿದ್ದೆ ಏನಪ್ಪಾ ಅಂತಂದ್ರೆ ಏನು ಈಗ MLA ಆಗಿರಬಹುದು, ಮಿನಿಸ್ಟರ್ ಮಕ್ಕಳಾಗಿರಬಹುದು, ಸೊ ಅವ್ರು ಸರ್ಕಾರ ಶಾಲೆಯಲ್ಲೇ ಓದ್ಬೇಕಂತ ಇಲ್ಲಿ ವಿಜಯ್ ತಳಪತಿ ಹೇಳಿದ್ದಾರೆ ನೋಡಿ, ಅದು ನನಗೆ ಸಖತ್ ಇಷ್ಟ ಆಗಿದೆ. ಸೊ ಬೇರೆ ದೇಶಕ್ಕೆ ಹಚ್ಚಿಬಿಡ್ತಾರೆ ಇಲ್ಲಿ ಬಡವ್ರ ಮಕ್ಕಳೆಲ್ಲ ಇಲ್ಲಿ ಸರ್ಕಾರ ಶಾಲೆ ಎಲ್ಲ ಇಲ್ಲಿ ಓಡಾಡಬೇಕು. ಸೊ ಅವ್ರಿಗೆ ಕೂಡ ತಿಳಿಲಿ ಅಂತಲೂ ಕೂಡ ಆ ಥರ ಮಾಡಿದ್ದಾರೆ ಏನೋ. ಸೊ ತಮಿಳ್ನಾಡು ಆದರೂ ಕೂಡ ಒಂದು ಸ್ವಲ್ಪ ಗ್ರೋನಲ್ಲಿದೆ, ಇಡೀ ಇಂಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ವಿಜಯ್ ತಳಪತಿ ಅವರು ಯಾವ ಥರ ರಾಜ್ಯವನ್ನು ಯಾವ ಥರ ಸುಧಾರಣೆ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದರೆ, ನೀಟ್ ಎಕ್ಸಾಮ್ ಅಂತ ಆಯಿತು. ಯಾವಾಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು ನೋಡಿ, ಆವಾಗ ನಿಂತರ ಇಲ್ಲಿ ವಿಜಯ್ ತಳಪತಿ ಅವರು ಮತ್ತು ಅವಾಗನೇ ಅಲ್ವಾ ಇವರು CM ಆಗಿದ್ದು. ಸೊ ಅವಾಗ ನಿಂತರ ಒಂದು ಘೋಷಣೆ ಮಾಡಿದರು, ನಮಗೆ ನೀಟ್ ಡಾಕ್ಟರ್ ಅಕಸ್ಮಾತ್ ಸೀಟ್ ಸಿಗ್ಬೇಕಂದ್ರೆ ಬೇಸ್ಡ್ ಆನ್ ದ ಕ್ಲಾಸ್ 12 ರಿಸಲ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರು ಕೂಡ ಇಲ್ಲಿ ಸಿಗಲ್ಲ. ಸೊ ಬೇಸ್ಡ್ ಆನ್ ದ ಕ್ಲಾಸ್ 12 ಬೋರ್ಡ್ಸ್ ನಂತರ ಇಲ್ಲಿ ನಮಗೆ ನೀಟ್ ಸೀಟ್ ಸಿಗುವಂಥ ಒಂದು ಎಲ್ಲಿ ತಮಿಳ್ನಾಡದಲ್ಲಿ, ಓಕೆನಾ, ತಮಿಳ್ನಾಡಲ್ಲಿ ಅಷ್ಟೇ. ಸೊ ಅವರು ಮಾಡಿದ್ದಾರೆ ಕೂಡ ಅಷ್ಟೇ. ಸೊ ಇಷ್ಟು ಮಾಡಿದ್ದಾರೆ, ಇನ್ನು ಮುಂದೂ ಕೂಡ ಮಾಡ್ತಾರೆ ಅನಿಸಕ್ಕೆ ಮಾಡ್ತಾರೆ ಕೂಡ. ಸೊ ತಮಿಳ್ನಾಡು ರಾಜ್ಯ ಆದರೂ ಕೂಡ ಬೆಳೀತಾ ಇದೆ, ಇದೇ ಥರ ಬೆಳೀಲಿ ಅಂತ. ನಮ್ಮ ಇಂಡಿಯಾ ಕೂಡ ಇದೇ ಥರ ಆಗಲಿ ಅಂತ ಯೋಚನೆ ಮಾಡ್ತೀನಿ, ನಮ್ಮ ಕರ್ನಾಟಕಲ್ಲೂ ಕೂಡ ಇದೇ ಥರ ಆಗಲಿ. ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.